ಹಲೋ. ಹೇಳ್ರಿ ಶಶಿರೇಖಾ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ತೆ. ನಾಡಗೀತೆ ಇಶ್ಯೂ ಮತ್ತೆ ಬಂದಿದೆಯಲ್ಲ, ಹಾ ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ಹಾ ಈಗ ಕುವೆಂಪು ಅವರು ಮೂಲ ಗೀತೆನ ಬದಲಾಯಿಸ್ತಾನೆ ಹೋಗ್ತಿದಾರಲ್ಲ, ಈಗ ಬದಲಾಯಿಸಿದ ಸರಿನಾ? ಈ ತಾವು ಯಾವ ಆಂಗಲ್ ನೋಡ್ತೀರಾ ಅಂತ ಕೇಳ್ಬೇಕಾಗಿತ್ತು. ಈಗ ಹಾ ರಾಷ್ಟ್ರಗೀತೆ ಆಗ್ಲಿ ನಾಡಗೀತೆ ಆಗ್ಲಿ ಅವುಗಳ ಮೂಲ ಸ್ವರೂಪ ಬೇರೆನೇ ಇದೆ. ತುಂಬಾ ದೀರ್ಘವಾದ ಕವಿತೆಗಳು ಅವು. ಆದ್ರೆ ಯಾವುದೇ ನಾಡಗೀತೆಗೆ ರಾಷ್ಟ್ರಗೀತೆಗೆ ಒಂದು ಟೈಮ್ ಅಂತ ಇರುತ್ತೆ. ಜಾಗತಿಕ ವ್ಯಾಪ್ತಿಯೊಳಗೆ 2 ನಿಮಿಷವನ್ನ ಮೀರಬಾರದು ಎನ್ನುವ ಈ ನಾಡಗೀತೆಗಳು ರಾಷ್ಟ್ರಗೀತೆಗಳು ಕಾಲಮಿತಿ ಇದೆ. ಹೌದು. ಆ ಕಾಲಮಿತಿ ತುಂಬಾ ವೈಜ್ಞಾನಿಕವಾದ್ದು. ಯಾಕೆ ಅಂತಂದ್ರೆ ಒಂದು ಶಾಲೆಯಲ್ಲಿ ಮತ್ತೆ ವಯಸ್ಸಾದವರು ಇವ್ರುಗಳೆಲ್ಲರಿಗೂ ಕೂಡ ಅದಕ್ಕೆ ಡಿಸ್ರೆಸ್ಪೆಕ್ಟ್ ಕೊಡದ ರೀತಿಯೊಳಗೆ ಅದನ್ನ ಹಾಡಬೇಕು, ಅದನ್ನ ರಿಚುಯಲ್ ಆಗಿ ಬಳಸಬೇಕು ಅಂತಂದ್ರೆ ನಾವು ಅದನ್ನ ಹ್ರಸ್ವಗೊಳಿಸಲೇಬೇಕು, ಅರ್ಥಾತ್ ಸಂಗ್ರಹಿಸಬೇಕಾಗತ್ತೆ, ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ. ಆ ರೀತಿಯಲ್ಲಿ ನಮ್ಮ ರಾಷ್ಟ್ರಗೀತೆಯೂ ಸಂಗ್ರಹಿತವಾಗಿದೆ, ನಮ್ಮ ನಾಡಗೀತೆಯೂ ಸಂಗ್ರಹಿತವಾಗಿದೆ. ಆದ್ರೆ ನಾಡಗೀತೆಯನ್ನು ಸಂಗ್ರಹಿಸುವ ಸಂದರ್ಭದೊಳಗೆ ಕುವೆಂಪು ಅವರೇನೇ ಸಂಗ್ರಹಿಸಿ ಒಂದು ಬೇರೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂಥ ಇದ್ರೊಳಗೆ ನಾವು ನೋಡ್ಕೊಂಡು ಬಂದಾಗ ನಮ್ಮ ನಾಡಗೀತೆಗೆ ಸಂಬಂಧಪಟ್ಟಂತೆ ಬೌದ್ಧ ಉದ್ಯಾನ ಅನ್ನೋದು ಕುವೆಂಪು ಅವರೇ ಬಳಸಿದ್ದು, ಹಿಂದೆ ಇತ್ತು. ಜೊತೆಗೆ ಈ ದೇಶದೊಳಗೆ ಹುಟ್ಟಿದ ಧರ್ಮ ಅದು, ಬೇರೆ ಎಲ್ಲೋ ಹುಟ್ಟಿದ್ದಲ್ಲ, ಈ ದೇಶದಲ್ಲೇ ಹುಟ್ಟಿದ ಧರ್ಮ. ಆದ್ರಿಂದ ಅದನ್ನ ಸೇರಿಸುವುದ್ರೊಳಗೆ ಯಾವ ಅಭ್ಯಂತರವೂ ಇಲ್ಲ. ಕುವೆಂಪು ಅಭಿಲಾಷೆಗೂ ಕೂಡ ಆಶಯಕ್ಕೂ ಕೂಡ ವಿರುದ್ಧವಾದದ್ದಲ್ಲ. ಅಲ್ಲ, ಮೂಲ ಪ್ರತಿಲ್ ಇದೆ ಅಂತ ತಾವ್ ಹೇಳೋದು? ಮೂಲ ಪ್ರತಿಲ್ ಇದೆ, ನಾನ್ ನಿಮಗೆ ಕಳಿಸ್ತೇನೆ, ಬೇಕಿದ್ರೆ ನಿಮಗೆ ಕಳಿಸ್ತೇನೆ ಅದನ್ನ. ಮೂಲ ಪ್ರತಿಲ್ ಸರ್, ಅದ ಹಾಕೋಬೇಕು ಸರ್. ಇದ್ರ ಜೊತೆಗೆ ನಾಡಗೀತೆಯನ್ನ ನೀವು ಹೇಳಿದಾಗೆ ಸಂಗ್ರಹಿಸಿ ಹೇಳ್ಬೇಕಾಗ್ತದೆ, ವೈಜ್ಞಾನಿಕವಾಗಿ ಶಿಂಚಿಕೆ ಸೀಮಿತ ಅಂತ. ಈಗ ಎಕ್ಸ್ಟ್ರಾ ಸೇರ್ಸಿದ್ರೆ ಇನ್ನೊಂದ್ ಸ್ವಲ್ಪ 1-2 ಸೆಕೆಂಡ್ ಆದ್ರೂ ಎಳೆಯುತ್ತಲ್ವಾ? ಯಾವುದು ಏನಿಲ್ಲ, ಅದು ವಾಕ್ಯದ ಹೀಗಿದೆ ನೋಡಿ, ಪಾರಸಿಕ ಜೈನರ ಉದ್ಯಾನ ಅಂತ ಇದೆ. ಈಗ ಪಾರಸಿಕ ತೆಗ್ದ್ಬಿಡ್ತೀರಾ? ಪಾರಸಿಕರು ಇಲ್ಲ 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 ಇಲ್ಲ, ಪಾರಸಿಕ ಜೈನ ಬೌದ್ಧರ ಉದ್ಯಾನ. ಅಲ್ಲ, ಈಗ ಪಾರಸಿಕರು ಇಲ್ಲ ಅಂದ್ಮೇಲೆ ಅದನ್ನ ಯಾಕೆ ಸೇರ್ಸ್ಕೊಳ್ಳೋದು ಅಂತ ನಾವು? ಪಾರಸಿಕ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಪಾರಸಿಕ 1-2% ಇದಾರೆ ಅಷ್ಟೇ ಅಲ್ವಾ ಅವರು? ಅಲ್ಲಮ್ಮ, ಪಾರಸಿಕ ಅಂತ ಅನ್ನೋದು ಇದೆಯಲ್ಲ, ಅದು ಮೂಲದಲ್ಲಿ ಕೃತಿಯಲ್ಲಿ ಇರುವಂತಹದ್ದು. ಅದನ್ನ ತೆಗಿಯಲ್ಲ ಅಂತ ತಾವ್ ಹೇಳೋದು? ಅದನ್ನ ತೆಗಿಕೊಡ್ದು. ಜೊತೆಗೆ ಪಾರಸಿಕ ಜೈನ ಬೌದ್ಧರ ಉದ್ಯಾನ ತಪ್ಪೇನಾಗುತ್ತೆ? ಅಲ್ಲ, ಇದು ತಪ್ಪಲ್ಲ, ಕವಿಗಳ ಬರ್ದಿರೋದು ತಪ್ಪಲ್ಲ. ಆದ್ರೆ ಇವದನ್ನ ರಾಜಕೀಯವಾಗಿ ಬಳಸ್ಕೊತಾ ಇದಾರ ಇದನ್ನ. ರಾಜಕಾರಣಿಗಳು ಬೌದ್ಧ ಧರ್ಮ ಪಾಲಿಸ್ತಿದ್ದಾರೆ. ಈಗ ಅವ್ರ ಬೌದ್ಧ ಧರ್ಮವನ್ನ ಎತ್ತಿ ಹಿಡಿಬೇಕಾಗಿದೆ. ಅವ್ರ ರಾಜಕಾರಣದ ಬೇಳೆ ಬೇಯಿಸಕ್ ಇದನ್ನ ತಗೋತಿದ್ದಾರೆ ಅಂತ ಜನ ಮಾತಾಡ್ತಾ ಇದಾರೆ. ತಾವೇನ್ ಹೇಳ್ತೀರಾ ಇದಕ್ಕೆ? ಅದಕ್ಕೆಲ್ಲ ತಪ್ಪು. ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ಈ ನಾಡಗೀತೆಯೊಳಗೆ ಈಗಿರುವುದನ್ನ ಇನ್ನೂ 1.5 ನಿಮಿಷಕ್ಕೆ ಇಳಿಸಬಹುದಾದ ಎಲ್ಲ ಸಾಧ್ಯತೆಗಳು ಇವೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಹೆಸರುಗಳಿದಾವಲ್ಲ, ಆ ಹೆಸರುಗಳೆಲ್ಲವನ್ನ ಬಿಟ್ಟು ಈಗ ಕವಿ ಕೋಗಿಲೆಗಳ ಪುಣ್ಯರಾಮ ಅಂತ ಇದೆ. ಕವಿ ಕೋಗಿಲೆಗಳ ಪುಣ್ಯರಾಮ ಅಂದ್ರೆ ಇನ್ನ ಯಾವ ಕವಿಗಳ ಹೆಸರನ್ನು ಅಲ್ಲಿ ಉಲ್ಲೇಖಿಸಬೇಕಾದ ಅಗತ್ಯ ಇಲ್ಲ. ಅವುಗಳನ್ನ ತೆಗಿಬಹುದು. ಅವುಗಳನ್ನ ತೆಗಿತು ಅಂತಂದ್ರೆ, ಅಂದ್ರೆ ಅವರು ಕವಿ ಕೋಗಿಲೆಗಳ ಪುಣ್ಯರಾಮ ಅಂದ್ರೆ ನಮ್ಮ ಪಂಪ ಅಂತ ಗಿರಿಯ ಕವಿಗಳನ್ನ ಒಂದು ಕೋಗಿಲೆಗೆ ಹೋಲಿಸಿ ಹೇಳಿರ್ಬೋದಲ್ವಾ ಅವರು? ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಅದನ್ನ ಹೇಳಿದ ನಂತರದೊಳಗೆ ಕೆಲವರೇ ಹೆಸರುಗಳನ್ನ ಹೇಳೋದು, ಇನ್ನು ಕೆಲವರ ಹೆಸರುಗಳನ್ನ ಬಿಡೋದು ಬೇಕಿಲ್ಲ. ಆ ದೃಷ್ಟಿಯಿಂದ ಕುವೆಂಪು ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ ಯಾರದ್ದೇ ನಿರ್ದಿಷ್ಟ ಹೆಸರುಗಳನ್ನ ಹೇಳದಂತೆ ನಾವು ಅದನ್ನು ಸಂಗ್ರಹಿಸಬಹುದು.
ಆ ಕುವೆಂಪು ಮೂಲ ಆಶಯಕ್ಕೆ ಧಕ್ಕೆ ಬರದಂತೆ. ಜೊತೆಗೆ ಇವ್ರ ಹೆಸರು ಹೇಳಿದ್ರು ಇವ್ರ ಹೆಸರು ಬಿಟ್ರು ಅಂತನ್ನುವುದು ತಪ್ಪುತ್ತೆ. ಈಗ ನೋಡಿ, ಬೌದ್ಧ ಸೇರಿಸಂಗ್ ನಾಳೆ ಕನಕದಾಸರನ್ನ ಸೇರಿಸಿ ಅಂತ ಒಂದ್ ವರ್ಗ ಇಟ್ಕೊಳ್ತೀರಾ, ಅವಾಗ ಏನ್ ಮಾಡ್ತೀರಾ? ನಾನು ಅದನ್ನೇ ಹೇಳ್ತಾ ಇರೋದು, ನಾನು ಅದನ್ನೇ ಹೇಳ್ತಾ ಇರೋದು. ಈ ಹೆಸರುಗಳನ್ನ ಬಿಟ್ಟು ಕನಕ, ಪುರಂದರ ಈ ಹೆಸರುಗಳೆಲ್ಲವನ್ನೂ ಕೂಡ ಅನ್ನೋದು ಮಧ್ವ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ. ಅವರು ಏನು ವೈಷ್ಣವ ಪರಂಪರೆಯಲ್ಲಿ ಬಂದ್ಬಿಡ್ತಾರೆ. ಮಧ್ವನು ಸೇರ್ಸ್ಬೇಡಿ ಅಂತ ಕುವೆಂಪು ಹೇಳಿದ್ರು. ಅವತ್ ಮಧ್ವ ಹಠ ಹಿಡಿದು ಸೇರ್ಸಿದ್ರು. ರಾಜಕಾರಣದಲ್ಲಿ ಅವೆಲ್ಲವನ್ನ ಬಿಡ್ತೀರಾ ಈಗ ಮಧ್ವ ಅನ್ನೋದನ್ನ? ಅದನ್ನ ನಾನು ಹೇಳ್ತಾ ಇರೋದು. ಮಾಡಬಹುದಾಗಿದ್ರೆ ಸರ್ಕಾರ 1.5 ನಿಮಿಷಕ್ಕೆ ಅದನ್ನ ಇಳಿಸಿದ ರೀತಿಯೊಳಗೆ, ಕುವೆಂಪು ಅವರ ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ ಅದನ್ನ ಸಂಗ್ರಹಿಸಬಹುದು. ಯಾವುದೇ ವ್ಯಕ್ತಿ ನಾಮಗಳನ್ನ ಉಚ್ಚರಿಸದ ರೀತಿಯೊಳಗೆ ನಾವದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ, ಭಾರತ ಜನನಿಯ ತನುಜಾತಿಯಾಗಿ ಕರ್ನಾಟಕವನ್ನ ಕೊಂಡಾಡುವ ಸಾಲುಗಳೇನಿದಾವಲ್ಲ, ಆ ಸಾಲುಗಳನ್ನ ಇಟ್ಕೊಂಡ್ರೆ ಅದು ಪರಿಪೂರ್ಣ ಆಶಯದ ನಾಡಗೀತೆ ಆಗುತ್ತೆ. ಸರ್, ತಾವ್ ಹೇಳ್ತಾ ಇದ್ದೀರಾ ಮಧ್ವರನ್ನ ಬಿಡಬಹುದು ಅಂತ ಹೇಳಿ. ಈಗ ಮಧ್ವರ್ನ ಒಬ್ಬರನ್ನೇ ಅಲ್ಲಮ್ಮ ನಾನು ಹೇಳ್ತಾ ಇರೋದು. ಈಗ ಬಸವ ಇದಾರಲ್ವಾ, ಬಸವನ್ ಬಿಟ್ರೆ ಇನ್ನೊಂದು ಸಮುದಾಯ ಎದ್ದೇಳ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇಲ್ವಲ್ಲ ನೀವು? ನಾನು ಹೇಳ್ತಾ ಇರೋದು ಯಾವುದೇ ವ್ಯಕ್ತಿ ನಾಮಗಳನ್ನ ಉಚ್ಚರಿಸದಂತೆ, ವ್ಯಕ್ತಿ ನಾಮಗಳನ್ನ ಉಚ್ಚರಿಸದ ರೀತಿಯೊಳಗೆ ನಾವು ಮೂಲ ಆಶಯಕ್ಕೆ ಒಂದ್ ರೀತಿಯಲ್ಲಿ ಸರ್ವನಾಮವಾಗಿ ಬಳಕೆಯಾಗಿರುವ ವಿಶೇಷಣಗಳನ್ನ ಇಟ್ಟುಕೊಂಡು ನಾಡಗೀತೆಯನ್ನ ಸಂಗ್ರಹಿಸಬಹುದು. ಅದನ್ನ ಸರ್ಕಾರ ಒಪ್ಕೊಳ್ಳಬೇಕು. ಒಪ್ಕೊಂಡ್ರೆ ಈ ಯಾವ ಗೊಂದಲಗಳು ಇರೋದಿಲ್ಲ. ಅದನ್ನೂ ಕೂಡ ಈಗ ನಾವು ಮಾಡಿಕೊಟ್ಟಿದ್ದೇವೆ. ಹೊಸ ನಾಡಗೀತೆ ತರನೇ ಇರುತ್ತೆ ಅದು. ಹಾಗಾದ್ರೆ ಅದು ಹೊಸ ನಾಡಗೀತೆ ಅಲ್ಲ, ಕುವೆಂಪು ಮೂಲ ಆಶಯಕ್ಕೆ ಧಕ್ಕೆ ಬರದ ನಾಡಗೀತೆ. 100 ಸಾಲಿದಾವೆ ಅದು ಹಿಂದ್ಗಡೆಗೆ, ಮುಂಚೆ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು. ರಾಷ್ಟ್ರಗೀತೆಗೂ ಕೂಡ ನೀವು ಜನಗಣಮನ ಇದೆಯಲ್ಲ, ಎಷ್ಟು ಸಾಲುಗಳಿದಾವೆ ನೋಡ್ಕೊಂಡು ಬನ್ನಿ. ಅಲ್ಲ, ಅವರು ಸಂಕ್ಷಿಪ್ತ ಮಾಡುವಾಗ ಅವತ್ತು ಮಾಡಿದ್ದನ್ನು ಇವತ್ತವರೆಗೂ ನಡೀತಾ ಇದೆ. ಇಲ್ಲಿ ಪದೇ ಪದೇ ಯಾಕೆ ನಾಡಗೀತೆಯಲ್ಲಿ ಈ ರೀತಿ ಕೈ ಹಾಕ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ವ್ಯಕ್ತಿಗಳ ಹೆಸರುಗಳನ್ನ ಇಟ್ಟುಕೊಂಡದ್ದರಿಂದಾಗಿ ಈ ಗೊಂದಲಗಳು ಸೃಷ್ಟಿಯಾಗಿದೆ. ಅದಕ್ಕೋಸ್ಕರಲೇನೇನೆ ನಮ್ಮ ರಾಷ್ಟ್ರಗೀತೆಯೊಳಗೆ ಅವುಗಳನ್ನ ಎಲ್ಲವನ್ನು ಬಿಟ್ಟು ಮೂಲ ಆಶಯಕ್ಕೆ ಧಕ್ಕೆ ಬರೋದ ರೀತಿಯೊಳಗೆ ಇಟ್ಕೊಂಡವ್ರೆ. ಅಲ್ಲ, ಇಲ್ಲಿ ವ್ಯಕ್ತಿಯ ಹೆಸರು ಬರಬಾರ್ದು, ಸರಿ ಒಪ್ಕೊಳ್ಳೋಣ. ಹಂಗಾದ್ರೆ ಬೌದ್ಧ ಧರ್ಮದ ವಿಚಾರ ಬರೀ ಮಹಾದೇವಪ್ಪ ಅವ್ರಿಗೆ ಮಾತ್ರ ಬೇಕಾ? ನಾವೆಲ್ಲ ಬೌದ್ಧ ಧರ್ಮ ಒಪ್ಪಿಲ್ವಾ? ಹಂಗಾದ್ರೆ ಸಾಮಾನ್ಯ ಕನ್ನಡಿಗನಿಗೆ ಬುದ್ಧ ಬೇಡವಾ? ಹಾಗಾದ್ರೆ ನೀವು ಯಾರ್ಯಾರದ್ದನ್ನೋ ಇಟ್ಕೊಂಡು ಇಲ್ಲಿ ಹೇಳಬೇಡಿ. ಲೆಟರ್ ಬರ್ದಿದ್ದು ಅವರು ಅಂತ ಬಂದಿದೆ ನಮಗೆ. ನಾನು ಕೇಳ್ತಾ ಇರೋದನ್ನ ನಾನು ಹೇಳ್ತಾ ಇರೋದನ್ನ ನೀವು ಗಮನಿಸಿ. ನಾನು ಈಗ ಸೇರಿಸಿರೋದ್ರದ್ದಲ್ಲ, ನಾನು ಫೈನಲ್ ಆಗಿ ನಮ್ಮ ಸರ್ಕಾರ ಹೇಗೆ ತೆಗೆದುಕೊಳ್ಳಬೇಕು, ಹೇಗೆ ತೆಗೆದುಕೊಂಡಾಗ ಅದು ವೈಜ್ಞಾನಿಕವಾಗಿ ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ ಇರುತ್ತೆ ಎನ್ನುವುದರ ಕುರಿತು ಮಾತನಾಡ್ತಿದ್ದೇನೆ ಹೊರತು ಈ ಸೇರಿಸೋದ್ರು ಬಿಡೋದ್ರ ಬಗ್ಗೆ ಅಲ್ಲ. ಸೇರಿಸೋದು ಬಿಡೋದು ಯಾಕಾಗುತ್ತೆ ಅಂತಂದ್ರೆ, ಈಗ ಮಹಿಳೆಗಳೆಲ್ಲ ಹೇಳ್ತಾರೆ, ಮಹಿಳೆಯರು ಹೇಳ್ತಾರೆ ಯಾವ ಮಹಿಳೆಯ ಹೆಸರು ಇಲ್ಲ ಅಲ್ಲಿ, ಬರೀ ಎಲ್ಲ ಪುರುಷರ ಹೆಸರುಗಳಿದೆ ಅಂತಂದ್ರೆ ಮತ್ ಸೇರಿಸ್ತೀರಾ? ಯಾರ್ಯಾರನ್ನ ಸೇರಿಸ್ತೀರಾ, ಯಾರ್ಯಾರನ್ನ ಬಿಡ್ತೀರಾ? ಅದಕ್ಕೆ ಬುದ್ಧನ ಅವಾಗ್ಲೇ ಸೇರಿಸ್ಕೋಬಹುದಿತ್ತು, ಆಗ ಬಿಟ್ಟು ಈಗ ಯಾಕೆ ಸೇರಿಸ್ತೀರಾ ಅನ್ನೋದು ಪ್ರಶ್ನೆ ಎಲ್ಲರಿಗೂ. ಆಗ ಯಾಕೆ ಬಿಟ್ರು ಅಂತನ್ನೋದು ಬೇರೆ ಪ್ರಶ್ನೆ ಅಲ್ಲ, ಅದು ಬೇಕಲ್ಲ ಸರ್. ನಾನು ಉತ್ತರ ಕೊಡಕ್ಕಾಗುತ್ತೆ ನಮ್ಮ ಅದನ್ನ? ಅಲ್ಲ, ಅವತ್ತಿನ ಸರ್ಕಾರ ಅವರು ಯಾರು ಬಿಟ್ರು, ಯಾರು ಬಿಡ್ಬೇಕಾಗಿ ಯಾರು ಬಿಟ್ಟಿದ್ದಾರಲ್ಲ ಅವ್ರು ಉತ್ತರಿಸ್ಬೇಕಾದ್ದು. ಅದಕ್ಕೋಸ್ಕರಲೇನೇನೆ ಈ ಬಿಡುವ ಸೇರಿಸುವ ಎಲ್ಲ ಪ್ರಕ್ರಿಯೆಗಳಿಗೂ ಅಂಕಿತ ಹಾಡೋ ರೀತಿ ಒಳಗೆ, ಒಂದ್ ರೀತಿ ಮುಕ್ತಾಯ ಹಾಡೋ ರೀತಿ ಒಳಗೆ, ಮೂಲ ಆಶಯಕ್ಕೆ ಧಕ್ಕೆ ಬರದ ರೀತಿಯೊಳಗೆ ಒಂದು 10 ಸಾಲುಗಳ ಒಳಗೆ ನಮ್ಮ ನಾಡಗೀತೆಯನ್ನ ಸಂಗ್ರಹಿಸಬಹುದು. ಮತ್ತೆ ಇದೆಲ್ಲ ಅಹಿಂದ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಜನ. ಈ ಎಲ್ಲ ಬರೀ ಅಹಿಂದದ ನಾಯಕರನ್ನ ಸೇರ್ಕೋತಾ ಇದ್ದಾರೆ. ಮಧ್ವರ್ ಬೇಡವಾ? ಹಾಗಾದ್ರೆ ಹಂಗೆಲ್ಲ ಪ್ರಶ್ನೆ. ನೀವು ಬರೀ
ಏನೇನೋ ಊಹೆ ಮಾಡ್ಕೊಂಡು ನಿಮ್ಮ ಅಲ್ಲ, ಟಿ ಈಗ ಆರ್ ಪಿಗಾಗಿ ನಮ್ಮ ಅಹಿಂದ ನಿಮ್ಮ ಟಿ ವಿಚಾರ ಆರ್ ಹೇಳಿದ್ದು- ಪಿಗಾಗಿ ಆ. ಟಿ ಆರ್ ಪಿಗಾಗಿ ಈ ತರದ್ದನ್ನೆಲ್ಲ ಎಳಿತಾ TRP ಇಲ್ಲ. ಈಗ ಹೋಗ್ಬೇಡಿ. ಬುದ್ಧ ಹೇಳಿದೇನೋ ದಲಿತರ ಎಲ್ಲರ ಅಲ್ಪಸಂಖ್ಯಾತರ ಹಿತ ಕಾಯ್ಬೇಕು ಅಂತ, ಅದ್ರಲ್ಲಿ ಇಡೀ ತಪ್ಪೇನಿದೆ? ಜಗತ್ತಿನಲ್ಲಿ ಬುದ್ಧನನ್ನ ಆ, ಜಗತ್ತಿನಲ್ಲಿ ಮಾನ್ಯ ಮಾಡಿದರೆ. ಕುವೆಂಪು ಅವರೂ ಕೂಡ ಅವರ ಕಾದಂಬರಿಗಳಲ್ಲಿ ಜೊತೆಗೆ ಮಹಾರಾತ್ರಿ ಅಂತ ನಾಟಕದೊಳಗೆ ಬೌದ್ಧ ಧರ್ಮದ ಔನ್ನತ್ಯವನ್ನ ಕುರಿತು ಮಾತನಾಡಿದ್ದಾರೆ. ಅವರಿಗೆ ಬುದ್ಧನ ಬಗ್ಗೆ ಇರುವ ದೊಡ್ಡ ಪ್ರೀತಿ ಇದೆಯಲ್ಲ ಕುವೆಂಪುಗೆ, ಅದು ಬಹಳ ಮುಖ್ಯವಾದ್ದು. ಮೂಲದಲ್ಲಿ ಇರೋದು ಬೌದ್ಧರ ಉದ್ಯಾನ ಅಂತಲೇ ಹೊರತು ಬೇರೆ ಅಲ್ಲ. ಅಲ್ಲ, ಇವೆಲ್ಲದ್ರ ವಿಚಾರದಲ್ಲೂ ಮೊದಲು ಕುವೆಂಪು ಅವ್ರ ಮಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ತೇಜಸ್ವಿ ಅವರು. ಯಾಕೆ ಮಧ್ವ ಸೇರಿಸ್ತೀರಾ, ಮೂಲ ಇರೋ ಹಾಗೆ ಬಿಡಿ ಅಂತ ಆಕ್ಷೇಪ ಮಾಡಿದ್ರಲ್ಲ. ಇವತ್ತು ಇವತ್ತು ಅವ್ರಿಲ್ಲ ಅಂದ್ರೂ ಸಹ ಅವರ ಆತ್ಮಗಳು ಇದನ್ನೆಲ್ಲ ನೋಡ್ತಿರ್ತಾವಲ್ಲ. ನೀವು ಅರ್ಧಂಬರ್ಧ ಓದ್ಕೊಂಡು ಹಿಂಗೆ ನಾನು ಹೇಳದ್ ಕೇಳಮ್ಮ. ಅರ್ಧಂಬರ್ಧ ಓದ್ಕೊಂಡು ಮಾತನಾಡ್ಕೂಡ್ದು ಸರ್. ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ, ಅರ್ಧಂಬರ್ಧ ಓದಿಲ್ಲ. ನಾನು MA ಮಾಡಿದ್ದೀನಿ ಕನ್ನಡದಲ್ಲಿ. ನೀವು MA ಮಾಡಿದ್ದಾಕ್ಷಣಕ್ಕೆ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಸಂಪೂರ್ಣವಾಗಿ ನಾಡಗೀತೆ ಪ್ರಾರಂಭವಾದಾಗಿನಿಂದ, ಅಂದ್ರೆ ಕುವೆಂಪು ಈ ಹಾಡನ್ನ ಕವಿತೆಯನ್ನ ಬರೆದ ಮೊದಲ ಪ್ರಾರಂಭದಿಂದ, ಯಾವುದು ಅವರು ಮೊದಲನೇ ಸಂಕಲನದಲ್ಲಿ ಇದು ಪ್ರಕಟವಾಗಿರುವುದರಿಂದ ಹಿಡಿದು ಈ ಹೊತ್ತಿನವರೆಗಿನ ಎಲ್ಲ ಚರ್ಚೆಗಳನ್ನೂ ಕೂಡ ಅಧ್ಯಯನ ಮಾಡಿದ ಹಿನ್ನೆಲೆಯೊಳಗೆ ನಾನು ಮಾತನಾಡ್ತಾ ಇದ್ದೀನಿ. ಅದರದ್ದು ನನಗೆ ಈಗ 2 ತಿಂಗಳ ಹಿಂದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಲಿಲ್ಲ. ಇಡೀ 2 ತಿಂಗಳ ನಂತರದೊಳಗೆ ಅದನ್ನು ಅಧ್ಯಯನ ಮಾಡಿದ ರೀತಿ ಒಳಗೆ ಈ ಹೊತ್ತು ನಿಖರವಾದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದು ನಿಖರ ಅಲ್ಲ, ಇದು ಆತ್ಯಂತಿಕ ಅಲ್ಲ. ಈಗಲೂ ಕೂಡ ನನಗೆ ಬಹಳ ಮುಖ್ಯವಾಗಿ ಕುವೆಂಪು ಬಗ್ಗೆ ಗೌರವ ಇರೋದ್ರಿಂದ, ನಮ್ಮ ನಾಡಿನ ಬಗ್ಗೆ ಗೌರವ ಇರೋದ್ರಿಂದ, ನಾನು ಹೇಗೆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದಕ್ಕೆ ಭಂಗ ಬರದ ರೀತಿಯೊಳಗೆ ನಾವು ನಮ್ಮ ಕನ್ನಡಿಗ ಕರ್ನಾಟಕವನ್ನ ಎತ್ತಿ ಹಿಡಿಬೇಕು, ಕುವೆಂಪು ಹೇಗೆ ಎತ್ತಿ ಹಿಡಿದಿದ್ದಾರೆ ಅಂತನ್ನುವ ಗೌರವದೊಳಗೆ ನಾನು ಈ ಸಲಹೆಗಳನ್ನು ಕೊಡ್ತಾ ಇದ್ದೇನೆಯೇ ಹೊರತು ಅಹಂಕಾರದಲ್ಲ, ವಿನಯದಲ್ಲಿ ನಾನು ಇದನ್ನು ಕೊಡ್ತಾ ಇದ್ದೇನೆ. ಅದೇ ನಾನು ಹೇಳಿದ್ದು. ಈಗ ನಮ್ಗೆ ಜನಗಣಮನ ಹೆಂಗ್ ಫೈನಲ್ ಇರುತ್ತಲ್ಲ, ಇದು ಇರುತ್ತಾ? ಅವಾಗ ಇದ್ಯಾಕೆ ವಿವಾದ ಮಾಡ್ತಾರೆ? ಒಂದೇ ಮಾತರಂ ವಿವಾದ ಆಯ್ತು, ಈಗ ನಾಡಗೀತೆ ವಿವಾದ. ಇವಕ್ಕೆ ಅಂತ್ಯ ಇರುತ್ತಾ ಈ ಸರಿ? ಅದು ಕೊನೆಗೆ ಮಾಡ್ತೀರಾ? ಈ ಗೀತೆನ ಅಂತ್ಯ ಮಾಡ್ತೀರಾ? ರಾಜಕೀಯ ಅದ್ರಲ್ಲಿ ತಳಕ ಹಾಕೊಳ್ಳಲ್ವಾ ಮುಂದಿನ ದಿನಗಳಲ್ಲಿ ಅಂತ? ಅದಕ್ಕೆ ಆ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡೇನೇನೆ ಈಗಿನ ಸಮಿತಿಯ ಒಳಗೆ ಒಂದು ಸರ್ಕಾರಕ್ಕೆ ಕೊನೆಯದಾಗಿ ಒಂದು ಸಲಹೆ ಅನ್ನುವ ರೀತಿಯೊಳಗೆ ಸಂಗ್ರಹಿಸಿ ಕೊಟ್ಟಿದ್ದೇವೆ. ಇದು ಧರ್ಮಾತೀತವಾದದ್ದು, ಜಾತ್ಯತೀತವಾದದ್ದು, ವ್ಯಕ್ತಿ ನಾಮಗಳ ಮಿತಿಗೆ ಅತೀತವಾದದ್ದು, ಇಡೀ ಕನ್ನಡಿಗ ಕರ್ನಾಟಕವನ್ನ ಗೌರವಿಸಿದ ಭಾವದೊಳಗೆ, ಭಾರತಾಂಬೆಯನ್ನು ಗೌರವಿಸಿದ ಭಾವದೊಳಗೆ, ಸಂವಿಧಾನವನ್ನ ಗೌರವಿಸಿದ ಭಾವದೊಳಗೆ ಒಂದು ಸಂಗ್ರಹಿಸಿ ಕೊಟ್ಟಿರ್ತಕ್ಕಂಥ ಒಂದು ನಾಡಗೀತೆ. ಸರ್, ಹಾಗೆ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ, ಈ ಸಮಿತಿ ಯಾವಾಗ ಫಾರ್ಮ್ ಆಯ್ತು, ಯಾರ್ಯಾರು ಇದರಲ್ಲಿ ಸರ್ಕಾರದಲ್ಲಿ ಕೇಳ್ಕೊಳ್ಳಿ. ನಾನು ಇದ್ದಾಕ್ಷಣಕ್ಕೆ ನಾನು ಹೇಳೋದಕ್ಕೆ ಬರಲ್ಲ. ಇಷ್ಟು ಹೇಳಿದ್ದೆ ನಂದು ಒಂದ್ ರೀತಿಯೊಳಗೆ ಅಪರಾಧವೇ. ಯಾಕೆ ಅಂತಂದ್ರೆ ಸಮಿತಿಯ ಅಧ್ಯಕ್ಷರಿದ್ದಾರೆ. ಅಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆಲ್ಲ ತಿಳಿಸ್ಬೇಕು ಸರ್. ನೀವು ತುಂಬಾ ಪುಣ್ಯ ಕಾರ್ಯ ಮಾಡಿದ್ದೀರಾ. ನಾನು ಬಹಳ ಮುಖ್ಯವಾಗಿ ಅಧ್ಯಕ್ಷರು ಹೇಳ್ಬೇಕಾದ್ದು ಇದನ್ನ. ಅದಕ್ಕೋಸ್ಕರ ಅವರನ್ನು ಮಾತಾಡಿಸಿ ನೀವು. ನಾವು ಮೆಂಬರ್ಸ್ ಮಾತ್ರ. ಆದ್ರಿಂದ ಅಷ್ಟರೊಳಗೂ ಕೂಡ ನಾನು ಸತ್ಯ ಜಗತ್ತಿಗೆ ಜನಕ್ಕೆ ತಿಳಿಯಬೇಕು ಎನ್ನುವ ಕಾರಣದೊಳಗೆ ನಾನಿಷ್ಟು ಮಾತನಾಡಿದ್ದೀನಿ. ಅಷ್ಟು ಬಿಟ್ಟು ಅದ್ರ ಆಚೆಗೆ ನನ್ನ ಮಿತಿ ಗೊತ್ತಿದೆ. ಅದಕ್ಕೋಸ್ಕರಲೇನೆ ರಚನೆ ಆಗಿದ್ದು ಯಾವಾಗ, ಏನು, ಎಷ್ಟು ಜನ ಇದ್ರು ಅದನ್ನೆಲ್ಲ ನೀವು ಅಧ್ಯಕ್ಷನ ಕೇಳ್ಕೊಳ್ಳಿ, ಅಥವಾ ಸರ್ಕಾರವನ್ನು ಕೇಳಿ. ಸರ್ಕಾರ ಅಂದ್ರೆ ಇಲಾಖೆಯನ್ನು ಕೇಳಿ.
ಆಯ್ತಾ? ಹಾ. ಇಷ್ಟು ಸರ್ ಇದ್ರ ಜೊತೆಗೆ ತಾವು ಕುವೆಂಪು ಅವ್ರ ಒಡನಾಟ ಇದ್ದಾಗ ಈ ತರದೊಂದು ಬದಲಾವಣೆ ಮಾಡಿದ್ರೆ ಅವ್ರಿಗೆ ಹೇಗ್ ಸ್ಪಂದಿಸ್ತಿದ್ರು ಅನ್ನೋದೇನಾದ್ರು ನೀವು ಒಂದು ಮಾತು ಹೇಳ್ಬಹುದಾ ಇಲ್ಲಿ? ಅವೆಲ್ಲ ಊಹೆಯ ಮಾತಾಗುತ್ತೆ. ಹಾ. ಆ ತರಹದ ಒಬ್ಬ ಮಹಾಕವಿಗೆ ಅವ್ರ ನೆಲೆಯಲ್ಲಿ ನಿಂತು ನಾನು ನನ್ನ ಊಹಾತ್ಮಕವಾದ ಮಾತುಗಳನ್ನ ಬೆಳೆಸೋದಕ್ಕೆ ಇಷ್ಟಪಡಲ್ಲ. ನನಗೆ ಕುವೆಂಪು ಅವರ ಜೊತೆಯೊಳಗೆ ಕಾಲ ಕಳೆದದ್ದು ನನ್ನ ಬದುಕಿನ ಬಹಳ ಪುಣ್ಯ ಭಾಗ ಅಂತ ನಾನು ಭಾವಿಸಿದ್ದೇನೆ. ಅವ್ರ ಜೊತೆನಲ್ಲಿ 2 ಗಂಟೆ ನಾನು ಕಾಲ ಕಳೆದಿದ್ದಿದೆಯಲ್ಲ, ಕುಕ್ಕರಳ್ಳಿ ಕೆರೆ ಮೇಲೆ ಅವ್ರ ಜೊತೆಯಲ್ಲಿ ವಾಕ್ ಮಾಡಿದ್ದಿದೆಯಲ್ಲ, ವಾಕ್ ಮಾಡಿದ್ದು ನಾನು, ಭಗವಾನ್ ಮತ್ತು ಕುವೆಂಪು ಅವರು. ಆ ವಾಕ್ ಅವರು ಉದಯರವಿಯಿಂದ ಹಿಡಿದು ಮತ್ತೆ ಉದಯರವಿಯವರೆಗೆ 2 hours ವಾಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಆ ಹೊತ್ತಿನ ಎಲ್ಲ ಸಂಭಾಷಣೆಗಳು ನನಗೆ ನೆನಪಿದಾವೆ. ಒಂದ್ ರೀತಿ ಏನೇನು ಚರ್ಚೆ ಮಾಡಿದ್ವು ಅಂತ ಅನ್ನೋದೆಲ್ಲ ನೆನಪಿದಾವೆ. ಅದು ನನ್ನ ಬಾಳಿನ ಬಹಳ ಮುಖ್ಯವಾದ ಪುಟ ಅಂತ ನಾನು ಭಾವಿಸಿದ್ದೇನೆ. ಆದ್ರಿಂದ ಹಾಗಂದ್ಕೊಂಡು ನಾನು ಅವ್ರು ಹೀಗೆ ಹೇಳ್ಬಹುದಾಗಿತ್ತು ಹಾಗೆ ಅಂತ ಧಾರಷ್ಟ್ಯಕ್ಕೆ ನಾನು ಹೋಗೋದಿಲ್ಲ. ಸರ್, ಇದುವರೆಗೂ ನಮ್ಮ ಪ್ರಶ್ನೆಗಳೆಲ್ಲ ನಾವು ಕನ್ನಡ ನಾಡಿನ ಒಳಿತಿನಿಂದನೇ ಕೇಳಿದೀವಿ. ಕನ್ನಡ ನಾಡನ್ನ ನಿಮ್ಮಂತಹ ಸಾಹಿತಿಗಳಿಲ್ಲದೆ, ಕುವೆಂಪು ಅವ್ರನ್ನ ಇಲ್ಲದೆ ಊಹಿಸೋಕ್ಕೂ ಸಾಧ್ಯವಿಲ್ಲ. ಖಂಡಿತವಾಗಿಯೂ ನಾವು ಕುವೆಂಪು ಅವರಿಗೆ ನ್ಯಾಯ ಕೊಡುವಂತಾಗ್ಲಿ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಅಮ್ಮ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.